ಕೊಲೆ ಆರೋಪದಲ್ಲಿ ಬಿಜೆಪಿ ಶಾಸಕ ಎಫ್ಐಆರ್ ಆಗಿದ್ರು ಇನ್ನೂ ಅರೆಸ್ಟ್ ಇಲ್ಲ. ದಿಢೀರನೆ ಕೋರ್ಟ್ಗೆ ಹೋಗಿದ್ಯಾಕೆ? ಇದುವೇ ಚದುರಂಗದ ಎರಡನೇ ಸ್ಟೋರಿ. ಕೊಲೆ ಆರೋಪದಲ್ಲಿ ಶಾಸಕ ಇಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರ ವಿರುದ್ಧ ಕೊಲೆ ಆರೋಪವನ್ನ ಅದರಲ್ಲಿ ಆರೋಪ ಏನು ಎಫ್ಐಆರ್ ದಾಖಲಾಗಿದೆ, ಅದರಲ್ಲಿ ಆರೋಪಿ ಅಂತೇಳಿ ಗುರುತಿಸಲಾಗಿದೆ. ಕೇವಲ ಆರೋಪ ಇರೋದ್ರ ಅವ್ರನ್ನ ಆರೋಪಿ ಅಂತೇಳಿ ಅಧಿಕೃತವಾಗಿ ಹೆಸರು ಮಾಡಲಾಗಿದೆ. ರೌಡಿ ಶೀಟರ್ ಬಿಕ್ಲು ಶಿವಪ್ರಕಾಶ್ ಕೊಲೆ ಪ್ರಕರಣದಲ್ಲಿ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. A1 ಜಗದೀಶ್ ಜಾಮೀನು ಅರ್ಜಿ ವಿಚಾರಣೆ ನಾಳೆ ಮುಂದೂಡಿಕೆಯಾಗಿದೆ. ಇದರ ನಡುವೆ ಸರ್ಕಾರದ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಕಾಲಾವಕಾಶವನ್ನು ನೀಡಲಾಗಿದೆ. ಎಫ್ಐಆರ್ನ ರದ್ದು ಕೋರಿ ಅರ್ಜಿಯನ್ನು ಭೈರತಿ ಬಸವರಾಜ್ ಅವರು ಕೂಡ ಹಾಕೊಂಡಿದ್ದಾರೆ. ಸರ್ಕಾರಿ ವಕೀಲರಿಗೆ ವಾದ ಮಂಡನೆಗೆ ಅವಕಾಶವನ್ನು ಕೊಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲೂ ಕೂಡ ಇದರ ಬಗ್ಗೆ ವಿಚಾರಣೆಗೆ ಬರುವಂತಹ ನಿರೀಕ್ಷೆ ಇದೆ. ಹೈಕೋರ್ಟ್ನಲ್ಲೂ ಕೂಡ ಈ ಬಗ್ಗೆ ವಿಚಾರಣೆ ನಡೆಯುತ್ತೆ. ಅಲ್ಲಿ ಬೇಲ್ ಭವಿಷ್ಯ ಅಥವಾ ಎಫ್ಐಆರ್ನ ರದ್ದು ಮಾಡಬೇಕಾ ಅನ್ನೋದ್ರ ಭವಿಷ್ಯವೂ ಕೂಡ ನಿರ್ಧಾರ ಆಗಬಹುದು. ಆದರೆ ಪ್ರಕರಣ ಇನ್ನೂ ಹಸಿಯಾಗಿದೆ. ಈ ಒಂದು ಪ್ರಕರಣದ ನಂತರ ನೋಡಿ, ಇವರನ್ನ A5 ಅಂತೇಳಿ ಹೆಸರಿಸ್ತಾರೆ. ಸಾಮಾನ್ಯ ಕೊಲೆ ಕೇಸುಗಳಲ್ಲಿ ಇಂಥದ್ದೊಂದು ಅವಕಾಶ ಇದೆಯಾ? ಸಾಮಾನ್ಯ ಕೊಲೆ ಕೇಸುಗಳ ಆರೋಪಿಗಳನ್ನ ತಿರುಗಾಡೋದಕ್ಕೆ ಯಾರಾದರೂ ಬಿಡ್ತಾರಾ? ಪೊಲೀಸರು ಇಮಿಡಿಯೇಟ್ ಆಗಿ ಹೋಗಿ ಅರೆಸ್ಟ್ ಮಾಡ್ಕೊಂಡು ಒಂದು ಮರ್ಡರ್ ಕೇಸ್ನಲ್ಲೂ ಕೂಡ ಈಗಾಗಲೇ ಐವರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ಪೊಲೀಸ್ ಕಸ್ಟಡಿಗೆ 10 ದಿವಸಗಳ ಪೊಲೀಸ್ ಕಸ್ಟಡಿಗೆ ಈಗಾಗಲೇ ನ್ಯಾಯಾಲಯ ಕೂಡ ಕೊಟ್ಟಿದೆ. ಹಾಗಾದ್ರೆ ಭೈರತಿ ಬಸವರಾಜ್ ಅವ್ರನ್ನ ಒಂದು ಕಡೆಯಲ್ಲಿ ಎಫ್ಐಆರ್ನಲ್ಲಿ ಹೆಸರಿಸ್ತಾರೆ, ಮತ್ತೊಂದು ಕಡೆಯಲ್ಲಿ ಅವರು ಎಲ್ರಿಗೂ ಕೂಡ ಬಹಳ ಆರಾಮಾಗಿ ಮಾತಾಡ್ಕೊಂಡು ಓಡಾಡೋದಕ್ಕೆ ಬಿಡ್ತಾರೆ. ಇದು ಯಾವ ಸ್ವರೂಪದ್ದು? ಬಿಜೆಪಿ ಶಾಸಕರಿಗೆ ಬಂಧನ ಭೀತಿ ಇದ್ದೇ ಇದೆ. ಹಾಗೆಂತೇಳಿ ಬಂಧನ ಭೀತಿ ಇಲ್ಲ ಅಂತೇಳಿ ಅಲ್ಲ, ಬಂಧನ ಭೀತಿ ಇದ್ದೇ ಇದೆ. ರೌಡಿ ಶೀಟರ್ ಬಿಕ್ಲು ಶಿವಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಬಂಧನದ ಭೀತಿಯೂ ಕೂಡ ಇದ್ದೇ ಇದೆ. ವಿಶೇಷವಾಗಿ ಈಗಾಗಲೇ ಆರೋಪಿ ಕಿರಣ್ನ 4 ಶಿಷ್ಯರು ಅರೆಸ್ಟ್ ಆಗಿದ್ದಾರೆ. ಅವರುಗಳನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಪೊಲೀಸ್ ಕಸ್ಟಡಿಗೂ ಕೂಡ ಪಡ್ಕೊಂಡಿದ್ದಾರೆ. A5 ಆಗಿರುವ ಶಾಸಕ ಭೈರತಿ ಬಸವರಾಜ್ಗೆ ಅರೆಸ್ಟ್ ಆಗುವಂತಹ ಭೀತಿ ಎದುರಾಗಿದೆ. ಅವ್ರಿಗೂ ಕೂಡ ಅರೆಸ್ಟ್ನ ಭೀತಿ ಇದೆ. ಆದರೆ ಸಮನ್ಸ್ ನೀಡಿ ವಿಚಾರಣೆಗೆ ಕರೆದಿದ್ದಾರೆ ಪೊಲೀಸರು. ಅವ್ರನ್ನ ನೀವು ಬನ್ನಿ ವಿಚಾರಣೆಗೆ ಹಾಜರಾಗಿದ್ದೇಳಿ ಸಮನ್ಸ್ ಕೊಟ್ಟಿದ್ದಾರೆ. ಬಂಧನದ ಭಯದಿಂದಲೇ ಎಫ್ಐಆರ್ ರದ್ದು ಕೋರಿ ಅರ್ಜಿಯನ್ನು ಹಾಕೊಂಡಿದ್ದಾರೆ ಭೈರತಿ ಬಸವರಾಜ್ ಅವರು. ಅವ್ರಿಗೂ ಬಂಧನದ ಭೀತಿ ಇದೆ. ಈ ಕಾರಣಕ್ಕಾಗಿ ಅವರು ಎಫ್ಐಆರ್ ರದ್ದು ಕೋರಿ ಅರ್ಜಿಯನ್ನು ಹಾಕಿದ್ದಾರೆ. ಈಗ ಕೋರ್ಟ್ನಲ್ಲೂ ಕೂಡ ಈ ವಿಚಾರ ಬಂದಿದೆ. ತುರ್ತು ವಿಚಾರಣೆ ಆಗಬೇಕು ಅಂತೇಳಿ ಸಂದೇಶ್ ಚೌಟ ಅವರು ಕೇಳ್ಕೊಂಡಿದ್ದಾರೆ, ಭೈರತಿ ಬಸವರಾಜ್ ಪರ ವಕೀಲರು. ಆದರೆ BA ಬೆಳ್ಳಿಯಪ್ಪ ಅವರು SPP ಅವರು ನೋಟಿಸ್ ನೀಡಿದ್ದನ್ನೇ ಇವರು ಪ್ರಶ್ನಿಸಿದ್ದಾರೆ ಅನ್ನುವಂಥ ಆಕ್ಷೇಪವನ್ನು ಕೂಡ ಎತ್ತಿದ್ದಾರೆ. ತುರ್ತು ವಿಚಾರಣೆ ಅಗತ್ಯ ಇಲ್ಲ ಅಂತೇಳಿ ಕೋರ್ಟ್ಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ, ಹೈಕೋರ್ಟ್ಗೆ ಮನವಿ ಮಾಡ್ಕೊಂಡಿದ್ದಾರೆ. ಆದರೆ ಸಂದೇಶ್ ಚೌಟ ಅವರು ಇಲ್ಲ, ನಮ್ಮ ಅರ್ಜಿಯಲ್ಲಿ ಏನಿದೆ ಅನ್ನೋದನ್ನೇ ತಿಳಿಯೋದಕ್ಕೆ ಮೊದಲೇ ಇವರು ಸರ್ಕಾರದ ಪರ ವಕೀಲರು ಆಕ್ಷೇಪವನ್ನು ಎತ್ತಿದ್ದಾರೆ. ಇಲ್ಲಿ ತುರ್ತು ವಿಚಾರಣೆಗೆ ಸರ್ಕಾರದ ಆಕ್ಷೇಪ ಸರಿಯಾದದ್ದಲ್ಲ ಅಂತೇಳಿ ಸಂದೇಶ್ ಚೌಟ ಅವರು ವಾದ ಮಂಡನೆಯನ್ನು ಮಾಡಿದ್ದಾರೆ. ಮತ್ತು ಭೈರತಿ ಬಸವರಾಜ್ ವಿರುದ್ಧದ ಎಫ್ಐಆರ್ನಲ್ಲಿ ಹುರುಳಿಲ್ಲ ಅನ್ನುವಂತಹ ವಾದವನ್ನು ಕೂಡ ಮಾಡಿದ್ದಾರೆ. ಶಾಸಕ ಭೈರತಿ ಬಸವರಾಜ್ ಹೆಸರನ್ನೇ ದೂರುದಾರರು ಇಲ್ಲಿ ಹೇಳಿಲ್ಲ ಅನ್ನುವಂಥ ಅಂಶವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಕೊಲೆಯಾದ ವ್ಯಕ್ತಿಯ ತಾಯಿಯೇ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ನಾವು ಭೈರತಿ ಬಸವರಾಜ್ ಅವರ ಹೆಸರನ್ನು ಹೇಳಿಲ್ಲ ಅಂತೇಳಿ ಕೊಲೆಯಾದವರ ತಾಯಿ ಹೇಳಿದ್ದಾರೆ ಅಂತೇಳಿ. ಆದರೂ ಎಫ್ಐಆರ್ನಲ್ಲಿ ಭೈರತಿ ಬಸವರಾಜ್ ಹೆಸರನ್ನು ಸೇರಿಸಲಾಗಿದೆ ಅನ್ನುವಂಥ ಅಂಶವನ್ನು ಸಂದೇಶ್ ಚೌಟ ಅವರು ಹೈಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಇಲ್ಲಿ ಈ ಕಾರಣಕ್ಕಾಗಿ ಭೈರತಿ ಬಸವರಾಜ್ ಅವರ ವಿರುದ್ಧ ದಾಖಲಾಗಿರತಕ್ಕಂಥ ಎಫ್ಐಆರ್ ಅನ್ನು ರದ್ದುಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕೋರ್ಟ್ಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಮೂಡುವಂತಹ ಒಂದು ಪ್ರಶ್ನೆ ಇದೆ. ಈ ನ್ಯಾಯ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳಿಗೊಂದು ಸಪ್ರೇಟ್ ನ್ಯಾಯ ಇದೆಯಾ ಅಂತ ಹೇಳಿ. ಯಾಕಂದರೆ ಕೊಲೆ ಪ್ರಕರಣದ 5ನೇ ಆರೋಪಿ ಆಗಿದ್ರು ಕೂಡ ಈವರೆಗೆ ಬಂಧನ ಮಾಡಿಲ್ಲ, ಭೈರತಿ ಬಸವರಾಜ್ ಅವರನ್ನು ಬಂಧಿಸಿಲ್ಲ. ಈಗ ಕೊಲೆ ಆಗಿರುವ ವ್ಯಕ್ತಿಯ ತಾಯಿ ಭೈರತಿ ಬಸವರಾಜ್ ಅವರ ಹೆಸರನ್ನು ಹೇಳಿದಾರ ಇಲ್ಲೋ? ಆದರೆ ಅದಕ್ಕಿಂತ ಮುಂಚಿತವಾಗಿ ಬಿಕ್ಲು ಶಿವ ಮಾಡಿರ್ತಕ್ಕಂಥ ಒಂದು ವಿಡಿಯೋದಲ್ಲಿ ಆತ ಹಿಂದೆ ಕೊಟ್ಟಿದ್ದಂತಹ ಒಂದು ದೂರಿನಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರ ವಿರುದ್ಧವೂ ಕೂಡ ಆರೋಪ ಆಯಿತು. ಹೀಗಾಗಿ ಆರೋಪಿಯ ಬಂಧನಕ್ಕೆ ತಡ ಮಾಡ್ತಿರೋದು ಯಾಕೆ ಪೊಲೀಸರು ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಈಗ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ, ಯಾಕೆ ಹಾಗಾದರೆ ಆರೋಪಿಯನ್ನು ಬಂಧನ ಮಾಡ್ತಾ ಇಲ್ಲ? ಸಾಮಾನ್ಯರಿಗೊಂದು ಜನಪ್ರತಿನಿಧಿಗಳೊಂದು ಕಾನೂನು ಏನಾದರೂ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇದೆಯಾ ಅಂತ ಹೇಳಿ ನೋಡಿ. ಬೇರೆ ಬೇರೆ ಘಟನೆಗಳನ್ನು ನಾವು ಕೋಟ್ ಮಾಡ್ಬೋದು.
ವಿಶೇಷವಾಗಿ ನಟ ದರ್ಶನ್ ವಿರುದ್ಧ ಬಂದಂತಹ ಕೊಲೆ ಆರೋಪದ ಪ್ರಕರಣದಲ್ಲಿ ದರ್ಶನ್ನ ಬಂಧನ ಆಗಿತ್ತು. ಆದರೆ ಇಲ್ಲಿ ನಾಮಕಾವಸ್ಥೆಗೆ ಬೈರತಿ ಬಸವರಾಜ್ಗೆ ನೋಟಿಸ್ ಕೊಟ್ಟಿದ್ದಾರಾ? ಅವರಿಗೆ ನೋಟಿಸ್ ಕೊಡುವಂತಹ ಮತ್ತು ಆ ಮೂಲಕವಾಗಿ ಅವ್ರಿಗೊಂದು ಕಾನೂನಿನ ಮೂಲಕವಾಗಿ ರಕ್ಷಣೆ ಪಡ್ಕೊಳ್ಳುವಂಥ ಅವಕಾಶವನ್ನು ಪೊಲೀಸರು ಮಾಡಿಕೊಡ್ತಾ ಇದ್ದಾರೆ. FIR ಆದಮೇಲೂ ಪೊಲೀಸರು ಮೀನಾಮೇಷ ಎಣಿಸ್ತಾ ಇರುವಂಥದ್ದು ಯಾವ ಉದ್ದೇಶಕ್ಕಾಗಿ? ಪೊಲೀಸರಿಗೆ ಪ್ರಾಥಮಿಕವಾಗಿ ಯಾವುದೇ ಮಾಹಿತಿ ಇಲ್ಲವಾ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಯಾವ ಕಾರಣಕ್ಕಾಗಿ ಬೈರತಿ ಬಸವರಾಜ್ ಅವರ ಮೇಲೆ ಅನುಮಾನ ಇದೆ? ಹಾಗಾದರೆ FIRನಲ್ಲಿ ಅವರ ಹೆಸರು ಹಾಕೋದಕ್ಕೆ ಕಾರಣ ಏನು? FIRನಲ್ಲಿ ಹೆಸರು ಹಾಕೋಕ್ಕೆ ಮುಂಚೆ ಇವರಿಗೆ ಪ್ರಾಥಮಿಕವಾಗಿ ಅವ್ರಿಗೇನಾದರೂ ಮಾಹಿತಿ ಇಲ್ಲದಿದ್ದರೆ ಅದನ್ನ FIR ಹಾಕೋಕ್ಕೆ ಮೊದಲೇ ಚೆಕ್ ಮಾಡ್ಕೊಳ್ತಾ ಇದ್ರು ಏನೋ. ಆದರೆ ಇಲ್ಲಿ ಪೊಲೀಸರ ಮೇಲೆ ಒತ್ತಡ ಇದೆಯಾ? ಪ್ರಭಾವ ಬೀರ್ತಿದ್ದಾರಾ? ಏನಾಗ್ತಾ ಇದೆ? ಯಾವ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಸರಿಯಾಗಿ ವಿಚಾರಣೆ ನಡೆಯುವಂಥದಕ್ಕೆ ಅಥವಾ ತನಿಖೆ ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಮಾಜಿ ಸಚಿವ ಶಾಸಕ ಬೈರತಿ ಬಸವರಾಜ್ ಬಂಧನ ಮಾಡೋದಿಲ್ವಾ ಇವರು? ರಾಜಕಾರಣಿಗಳಿಗೆ ಕೊಲೆ ಆರೋಪಗಳು ಬಂದಾಗ ರಾಜಕಾರಣಿಗೆ ಪ್ರತ್ಯೇಕವಾದ ಕಾನೂನು ಮಾಡಿ ಇಟ್ಟಿದ್ದಾರಾ ಅಂತ ಹೇಳಿ ಪೊಲೀಸರು. ಯಾಕಂದರೆ ಪೊಲೀಸರ ತನಿಖೆ ಮೇಲೆ ಹಲವು ಅನುಮಾನಗಳು ಕೂಡ ಬರುವ ರೀತಿಯಲ್ಲಿ ಪೊಲೀಸರ ಸದ್ಯದ ಕಾರ್ಯವೈಖರಿ ಗೋಚರಿಸ್ತಾ ಇದೆ. ಇಲ್ಲಿ ಶಾಸಕರ ವಿರುದ್ಧ FIR ದಾಖಲಾಗುತ್ತೆ, ಆದರೆ ಅರೆಸ್ಟ್ ವಿಚಾರಕ್ಕೆ ಬಂದಾಗ ಕೊಲೆ ಆರೋಪ ಇರುವಂಥ ಕಾರಣಕ್ಕೆ, ಬೇರೆ ಯಾವುದೋ ಆರೋಪಗಳಿದ್ದಾಗ ಅಥವಾ ಕೇವಲ ಹಲ್ಲೆ ಅಂಥದ್ದೇನಾದ್ರೂ ಇತ್ತಂದರೆ ಸರಿ, ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಸರಿ. ಆದರೆ ಇಲ್ಲಿ ಕೊಲೆ ಆಗಿದೆ ಅಂದರೆ ಇದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಪ್ರಕರಣ. ಇಂತಹ ಪ್ರಕರಣದಲ್ಲಿ ಹಾಗಾದರೆ ಆರಾಮಾಗಿ ಓಡಾಡೋದಕ್ಕೆ ಬಿಡ್ತಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ನಿರುತ್ತದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿದರೆ, ಹಾಗೆ ಗೃಹ ಸಚಿವರಾಗಿದ್ದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದರೆ ತೋರಿಸ್ತೀವಿ. ಪಾಲಿಟಿಕ್ಸ್ ಮಾಡುವಂಥದ್ದು ತಪ್ಪು. ಇದು ಅಪಚಾರವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನ್ಯಾಯಾಲಯಕ್ಕೆ ಈಗಾಗಲೇ ಬೈರತಿ ಬಸವರಾಜ್ ಅವರು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾರೆ. ನ್ಯಾಯ ಸಿಗ್ತೈತೆ ಅನ್ನೋ ವಿಶ್ವಾಸ ಇದೆ. ನನಗೆ ಬಂದ ಮಾಹಿತಿ ಪ್ರಕಾರ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಅವರ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ. ಯಾಕೆಂದರೆ ಅವರು ಕನ್ಫ್ಯೂಷನ್ ಇದೆ. ಅವರು ಕಂಪ್ಲೇಂಟ್ ಕೊಟ್ಟವರು ಇಲ್ಲ ಅವ್ರನ್ನ ಹೆಸರು ಸೇರಿಸಲೇಬೇಕು ಅಂತ ಒತ್ತಾಯ ಮಾಡಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ ಮೇಲೆ ಅವ್ರ ಹೆಸರನ್ನು ಕೂಡ ಸೇರಿಸಿದ್ದಾರೆ. ಈಗ ಹೊಸದಾಗಿ ಅವರು ಇಲ್ಲ ಅವರೇನು ಇನ್ವಾಲ್ವ್ ಆಗಿಲ್ಲ, ಅವ್ರ ಹೆಸರು ಸೇರಿಸ್ಬೇಡಿ ಅಂತ ಅವರೇ ಹೇಳಿದ್ದಾರೆ ಅಂತ ಕೇಳಿದೆ. ಹಾಗಾಗಿ ಅದಕ್ಕೆ ನಾವು ಏನೇ ಇರಲಿ ಅವ್ರು ಒಂದ್ಸಾರಿ ಕೊಟ್ಟ ಮೇಲೆ ಅವ್ರನ್ನ ಕರಿಬೇಕು ಅಂತೇಳಿ ಅವ್ರ ಪ್ರೊಸೀಜರ್ ಪ್ರಕಾರ ಮಾಡ್ತಾ ಇದ್ದಾರೆ. ಹೀಗೆ ರಾಜಕಾರಣಿಗಳ ವಿಚಾರಗಳು ಬಂದಾಗ ಯಾವ ಸ್ವರೂಪದ ಮಾತುಗಳು ರಾಜಕಾರಣಿಗಳಿಂದಲೇ ಬರುತ್ತೆ ಅನ್ನೋದು ಕೂಡ ಗೋಚರಿಸುತ್ತೆ. ರಾಜ್ಯದಲ್ಲಿ ಈ ರೀತಿಯಂತಹ ಕೊಲೆ ಪ್ರಕರಣಗಳಲ್ಲಿ ಈಗಾಗಲೇ ಜೈಲಲ್ಲಿ ಇರತಕ್ಕಂತಹ ಕಾಂಗ್ರೆಸ್ನದ್ದೇ ಒಬ್ಬರು ಶಾಸಕರು ಕೂಡ ಇದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಬೈರತಿ ಬಸವರಾಜ್ ಅವರ ವಿಚಾರದಲ್ಲಿ ಯಾವ ಕಾರಣಕ್ಕೆ ಹಾಗಾದರೆ ಕಾನೂನು ಬೇರೆ ದಾರಿಯನ್ನು ಹಿಡಿತಾ ಇದೆಯಾ ಅನ್ನುವಂಥ ಅನುಮಾನ ಸಹಜವಾಗಿಯೇ ಬರುವಂಥದ್ದು. ಇಂತಹ ಅನುಮಾನಗಳು ಬಂದಾಗಲೇ ಇಲ್ಲಿ ಒತ್ತಡ ಇವೆಲ್ಲವೂ ಕೂಡ ಕೆಲಸ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುವಂಥದ್ದು.